ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು. ಸ್ನೇಹಿತರೆ, ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಈ ವಿಡಿಯೋನ ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ. ಸ್ನೇಹಿತರೆ, 2025 SPಯ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಈಗ ಯಾರೆಲ್ಲ ಹಳ್ಳಿಯಲ್ಲಿ ಗಣಪತಿಯನ್ನ ಕೂರಿಸ್ತಾ ಇದ್ದಾರೆ, ಪ್ರತಿಯೊಂದು ಹಳ್ಳಿಯಲ್ಲಿ ಈಗ ಮೊದಲೆಲ್ಲ ಒಂದ್ ಕಡೆ ಕೂರಿಸೋರು, ಈಗ ಸುಮಾರು 3 ಕಡೆ 4 ಕಡೆ 5 ಕಡೆ ಗಲ್ಲಿಯಲ್ಲೂ ಕೂಡ ಗಣಪತಿಯನ್ನ ಕೂರಿಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ಹಿಂದೆ ಯಾವುದೇ ಕಾನೂನುಗಳಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಗಣಪತಿ ಕೂರಿಸೋದು, ವೀರಗಾಸೆ, ಡೊಳ್ಳು ಕುಣಿತ, ಆಮೇಲೆ ಕುದುರೆ ಕುಣಿತ, ಈ ತರದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಜರುಗಿಕೊಂಡು ನಾವು 3 ದಿನ ಅಥವಾ 5 ದಿನ ಕೂರಿಸಿ ಗಣಪತಿಯನ್ನ ಬಿಡ್ತಕ್ಕಂಥದ್ದು ಒಂದು ವಿಶೇಷತೆ ಇತ್ತು ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಊರಿಗೆ ಒಂದೇನ್ನ ಕುಣಿಸೋದು ಹಿಂದೆ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಊರಿಗೆ 3 ರಿಂದ 4 ಕೂರಿಸೋದು ಕಂಡು ಬರುತ್ತು. ಮತ್ತು ಎರಡನೇದಾಗಿ ಏನಪ್ಪಾ ಅಂದ್ರೆ, ಈ ಹಿಂದೆ ಇರ್ತಕ್ಕಂತಹ ಸ್ನೇಹ ಸೌಹಾರ್ದತೆ ಸಂಬಂಧಗಳಲ್ಲಿ ಇರ್ತಕ್ಕಂತಹ ಬೆಲೆ ಗೌರವ ಈಗ ಇಲ್ಲ ಸ್ನೇಹಿತರೆ. ಈಗ ಏನಿದ್ರು ಸ್ವಾರ್ಥತೆ ಇರದೆ ಮತ್ತೆ ಹಣಕ್ಕೆ ಹೆಚ್ಚು ಬೆಲೆ ಕೊಡ್ತಕ್ಕಂಥದ್ದನ್ನ ನಾವು ಕಾಣ್ಬೋದು ಸ್ನೇಹಿತರೆ. ವಿಟಮಿನ್ ಎಂ ಇದ್ರೆ ಮಾತ್ರ ಗೌರವ ಎಲ್ಲದನ್ನು ನಾವು ಕಾಣ್ತಾ ಇದೀವಿ. ಆದ್ರೆ ಅದ್ರ ಜೊತೆಗೆ ದ್ವೇಷ ಅಸೂಯೆನೂ ಕೂಡ ಹೆಚ್ಚಾಗ್ತಾ ಇದೆ. ಅವನು ಅಲ್ಲಿ ಗಣಪತಿ ಕೂರ್ಸಿದ್ನ, ನಾವು ಕೂರ್ಸೋಣ. ಆ ಗಲ್ಲಿಯಲ್ಲಿ ಕೂರ್ಸಿದ್ನ, ಅವನಿಗೇನೇನು ಕಮ್ಮಿ ಇಲ್ಲ ಕಣ, ನಾನು ಕೂರ್ಸೋಣ. ಅವನು DJ ತರ್ಸಿದ್ನ, ನಾನು ಅತಿ ಹೆಚ್ಚು DJನ ತರ್ಸೋಣ. ಈ ತರದ ಒಂದು ಸಂದರ್ಭ ಕಂಡು ಬರ್ತಾ ಇದೆ. ಎಲ್ಲ ಹಳ್ಳಿಗಳಲ್ಲೂ ಕಾಣ್ಬೋದು, ಈ ತರ ಸಿಟಿಗಳಲ್ಲೂ ಕಾಣ್ಬೋದು. ಮತ್ತೆ ಅತಿ ಹೆಚ್ಚು ಗಲಾಟೆಗಳು ಕೂಡ ಕಾಣ್ಬೋದು ಸ್ನೇಹಿತರೆ. ಇವನು ಈ ಕಡೆಯಿಂದ DJ ಬರ್ತಿದ್ರೆ ಈ ಕಡೆಯಿಂದ ಇನ್ನೊಂದು ಪಾರ್ಟಿಯವನು DJನ ತೆಗೆದುಕೊಂಡು ಹೋಗೋದು, ಇರಿಟೇಟ್ ಆಗಂಗೆ ಕುಣಿಯೋದು, ಆಮೇಲೆ ಹೊಡೆದಾಡೋದು, ಈ ತರದ್ದು ಕಂಡು ಬರ್ತದೆ. ಇದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅತಿ ಹೆಚ್ಚು ಕಾನೂನುಗಳನ್ನ ತಂದ್ರು. ಅದರಲ್ಲೂ ಈ 2025 ಇಸ್ವಿಯಲ್ಲಿ ಇನ್ನೂ ಹೆಚ್ಚೆಚ್ಚು ಕಾನೂನುಗಳನ್ನ ತಂದಿದ್ದಾರೆ ಸ್ನೇಹಿತರೆ. ಏನಪ್ಪಾ ಅಂತಹ ಕಾನೂನುಗಳು? ಹಿಂದೆಲ್ಲ ಏನೋ ಒಂದು ಲೆಟರಲ್ಲಿ ಬರ್ಕೊಟ್ಟು ನಾವು ಈ ತರ ಏನೇ ಇಂಥ ಸಂಘದವರು ಇಷ್ಟು ಜನ ನಾವು ಕೂರಿಸ್ತಾ ಇದ್ದೀವಿ, ಈ ಗಣಪತಿಯನ್ನ ಇಷ್ಟು ದಿನ ಕೂರಿಸ್ತಾ ಇದ್ದೀವಿ ಇಂಥ ಗ್ರಾಮದಿಂದ ಅಂತ ಹೇಳಿ ಸಂಘದಿಂದ ಮಾಡಬೇಕಂತ ಅಧ್ಯಕ್ಷ, ಆಮೇಲೆ ಇನ್ನೊಂದು 4-5 ಜನ ಮೆಂಬರ್ಸ್ ಸೈನ್ ಹಾಕೊಟ್ರೆ ಮುಗಿದೋಗ್ಬಿಡೋದು. ಬಟ್ ಇವತ್ತಿನ ದಿನದಲ್ಲಿ ಕಾನೂನು ಕಟ್ಟಳೆಗಳು ತುಂಬಾ ಬಿಗಿಯಾಗಿದೆ. ಯಾವುದೇ ಸರ್ಕಾರ ಬರಲಿ ಬಿಡಿ ಸ್ನೇಹಿತರೆ, ಇದಕ್ಕೆ ಕೈಗೊಳ್ಳಲೇಬೇಕು. ಯಾಕೆಂದ್ರೆ ಕೈಗೊಳ್ಳಿಲ್ಲ ನಾಳೆ ದಿನ ಹೆಚ್ಚು ತಲೆನೋವಾಗೋದು ಆ ಸರ್ಕಾರಕ್ಕೆ. ಹೇಳ್ಬೋದು, ಕಾಂಗ್ರೆಸ್ ಸರ್ಕಾರ ಬಂತು, ಇಲ್ಲಿ ಎಲ್ಲ ಕಾನೂನು ಬಂತು, BJP ಸರ್ಕಾರ ಬಂತು, ಇದೆಲ್ಲ ಕಾನೂನು ತಂತು ಅಂತ. ಬಟ್ ಯಾವುದೇ ಸರ್ಕಾರ ಇದ್ರೂ ಪರವಾಗಿಲ್ಲ, ಕಾನೂನುಗಳು ತರಲೇಬೇಕಾಗುತ್ತೆ. ಯಾಕೆಂದ್ರೆ ಜನರ ಸುರಕ್ಷತೆಗೋಸ್ಕರ. ಈಗ ಬೇರೆ ಕೋಮುಗಳ ಜೊತೆ ಹೊಡೆದಾಡೋದಿರ್ಲಿ, ತನ್ನ ಕೋಮುಗಳ ಜೊತೆಗೆ ಹೊಡೆದಾಡೋಂತಹ ಸಂದರ್ಭಗಳನ್ನ ನಾವು ಕಾಣ್ತೀವಿ. ಗಣಪತಿ ಕಾಲದಲ್ಲಿ ಒಂದು ಜೋಕನ್ನು ಓದಿದ್ವಿ ನಾವು, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು. ಏನಪ್ಪಾ ಅಂದ್ರೆ, ಈ ವರ್ಷ ಗಣಪತಿಯಲ್ಲಿ ಜಗಳ ಆಡಬಾರ್ದು ಅಂತ ಮೀಟಿಂಗ್ ಕರೆದ್ವಿ, ಮೀಟಿಂಗಲ್ಲೇ ಜಗಳ ಆಯ್ತು ಅನ್ನೋ ಒಂದು ಜೋಕನ್ನ ನಾನು ಓದಿದೆ ಸ್ನೇಹಿತರೆ. ಆ ರೀತಿ ತುಂಬಾ ಜಗಳಗಳು ಕಂಡುಬರುತ್ತೆ. ಅದಕ್ಕೋಸ್ಕರನೇ ಏನ್ ಮಾಡ್ತಿದ್ದಾರೆ, 2025 ಸಾಲಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ರೆ ಗಣಪತಿಯನ್ನ, ಮತ್ತೆ ಧ್ವನಿವರ್ಧಕಗಳನ್ನ ಬಳಕೆ ಮಾಡಬೇಕು ಅಂದ್ರೆ ಅದಕ್ಕೆ ಆದ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ತಂದಿದ್ದಾರೆ. ಏನಪ್ಪಾ, ಒಂದು ಪೊಲೀಸ್ ಠಾಣೆಗೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಅನುಮತಿ ಕೋರಿದ ಮನವಿ ಪತ್ರದ ನಕಲು ಮತ್ತು ಒಂದು ಸೆಟ್ ಎಲ್ಲ ದಾಖಲಾತಿಗಳು ನಕಲು ಪ್ರತಿಯನ್ನ ಇಟ್ಕೊಬೇಕಾಗುತ್ತೆ ಅವರಿಗೊಂದು ಕೊಟ್ಟು ಸೆಟ್. ನೆಕ್ಸ್ಟ್, ಗಣೇಶ ಪ್ರತಿಷ್ಠಾಪನೆಗೆ ಅಂದ್ರೆ ಗಣೇಶ ಮೂರ್ತಿನ ಪ್ರತಿಷ್ಠಾಪನೆ ಕುರಿತು ಸ್ಥಳದ ಮಾಲೀಕರು, ಮೇಲ್ವಿಚಾರಕರು ಮತ್ತು ಗ್ರಾಮ ಪಂಚಾಯಿತಿಯ ಪರ್ಮಿಷನ್ನು, ಪುರಸಭೆ ಪರ್ಮಿಷನ್ನು, ಮತ್ತು ಅದ್ರ ಜೊತೆಗೆ KB ಇಲಾಖೆಯ ಪರ್ಮಿಷನ್ನು, ಅದ್ರ ಜೊತೆಗೆ ಅಗ್ನಿಶಾಮಕ ಇಲಾಖೆಯವರ ಪರ್ಮಿಷನ್ನು, PWD ಇಲಾಖೆಯವರ ಅನುಮತಿ, ಇಷ್ಟು ಅನುಮತಿ ಇದ್ರೆ ಗಣಪತಿಯನ್ನ ಕೂರಿಸ್ಬೇಕು. ಹೌದು ಸ್ನೇಹಿತರೆ, ಈಗ KB ಪರ್ಮಿಷನ್ ತೊಗೊಳ್ಲೇಬೇಕು. ನೀವು ಮನೆಯಿಂದನಾರ ಹಾಕಿ ಕರೆಕ್ಟ್ ಕನೆಕ್ಷನ್ನ, ಅಥವಾ ಬೀದಿ ಕಂಬದಿಂದನಾರ ಕಲೆಕ್ಷನ್ ಹಾಕಿ, ಅದು ಗೊತ್ತಿಲ್ಲ. ಬಟ್ KBಗೆ ಇಂತಿಷ್ಟು ಅಂತ ಅಮೌಂಟ್ ಇದೆ ಇತ್ತೀಚಿನ ದಿನಗಳಲ್ಲಿ, ಇದು ಈ ವರ್ಷ ನೀವು ಕಟ್ಟಲೇಬೇಕು. KBಗೂ ಹೋಗೋ ಅಮೌಂಟ್ ಕಟ್ಟಬೇಕು. ಅಲ್ಲಿಂದ ನೀವು ರೆಸಿಪ್ಟನ್ನು ಇಟ್ಕೊಬೇಕಾಗುತ್ತೆ. ನೆಕ್ಸ್ಟ್, ಧ್ವನಿವರ್ಧಕಗಳ ಬಗ್ಗೆ ಬರೋಣ. ಧ್ವನಿವರ್ಧಕ ಬಳಕೆಗೆ ಪರವಾನಗಿಯನ್ನು ಕೋರಿ ಲೆಕ್ಕ ಶೀರ್ಷಿಕೆ 0055000103 ಮತ್ತು 03 ಈ ನಂಬರಿಗೆ ನೀವು ಖಜಾನೆ ಟೋನಲ್ಲಿ ಕೇಟು ಚಲನನ್ನ ತೆಗೆಸ್ಬೇಕು. ಅದರ ಮೂಲ ಪ್ರತಿಯನ್ನ ಒಂದ್ ಸೆಟ್ ಅಲ್ಲಿ ಕೊಡಬೇಕು, ಒಂದ್ ಸೆಟ್ ನೀವು ಜೆರಾಕ್ಸ್ ಆಗಿ ಇಟ್ಕೊಬೇಕು. ಅದು ಯಾವ ಅಡ್ರೆಸ್ಗೆ ಹೋಗ್ಬೇಕು ಅಂದ್ರೆ, ರೆಮಿಟೆನ್ಸ್ ಫ್ರಮ್
ಬೆಂಗಳೂರು 1 ಅಂಡ್ ಕರ್ನಾಟಕ 1 ಅನ್ನೋ ಒಂದು ಅಡ್ರೆಸ್ಸಿಗೆ ಈ ಪ್ರತಿಯನ್ನ ತೆಗೆಸ್ಬೇಕಾಗುತ್ತೆ. ನೆಕ್ಸ್ಟು ಮತ್ತೆ ಇಂತಿಷ್ಟು ದಿನಕ್ಕೆ, ಒಂದು ದಿನಕ್ಕೆ ಇಷ್ಟ ಅಮೌಂಟು, ಮೂರನೇ ದಿನಕ್ಕೆ ಇಷ್ಟ ಅಮೌಂಟು, 5ನೇ ದಿನಕ್ಕೆ ಇಷ್ಟ ಅಮೌಂಟು ಅಂತ ಗೌರ್ಮೆಂಟೇ ನಿರ್ಧಾರ ಮಾಡಿಬಿಟ್ಟಿದೆ ಸ್ನೇಹಿತರೆ. ಅದು ಯಾರೋ ಹೋಗಿ ಅಣ್ಣ ನನಗೊಂದು 200 ರೂಪಾಯಿ ಹಾಕೋಣ ಚಾಲಣ, ಅಥವಾ 150 ರೂಪಾಯಿ ಹಾಕೋಣ, ನನಗೆ ಗೊತ್ತು, ಪೊಲೀಸರು ಗೊತ್ತು, MLA ಗೊತ್ತು, ಈ ಥರ ಏನನ್ನು ಹೇಳಂಗಿಲ್ಲ, ಅಥವಾ ಪಂಚಾಯತಿ ಅವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತು. ಕಾನೂನು ತಂದ್ಬಿಟ್ಟಿದೆ ಗೌರ್ಮೆಂಟು. ಒಂದು ದಿನಕ್ಕೆ 1550 ರೂಪಾಯಿಗಳನ್ನು ನೀವು ಕೇಟು ಚಲನನ ತೆಗೆಸ್ಬೇಕು. ಅದರಲ್ಲಿ 150 ರೂಪಾಯಿ ಮೈಕ್ ಪರವಾನಗಿ ಶುಲ್ಕ, ಮತ್ತೆ ಮೆರವಣಿಗೆ ಅನುಮತಿ ಶುಲ್ಕ 1500 ರೂಪಾಯಿ. ಇಷ್ಟನ್ನ ನೀವು ತೆಗೆಸ್ಲೇಬೇಕು ಸ್ನೇಹಿತರೆ. ನೆಕ್ಸ್ಟ್ 1650, 1500 ಪ್ಲಸ್ 150 ಮೈಕ್ ಪರವಾನಗಿ. ಮೆರವಣಿಗೆ ಬೇರೆ ಇರುತ್ತೆ, ಮೈಕ್ ಪರವಾನಗಿ ಬೇರೆ ಇರುತ್ತೆ. ಮೆರವಣಿಗೆ ಎಲ್ಲರಿಗೂ ಫಿಕ್ಸೆಡ್ ಇರುತ್ತೆ. ಎಷ್ಟು ಅಂದರೆ 1500 ರೂಪಾಯಿ. ನೀನು 1 ದಿನಕ್ಕಾರ ಕುಣಿಸು, 2 ದಿನಕ್ಕಾರ ಕುಣಿಸು, 3 ದಿನಕ್ಕಾರ ಕುಣಿಸು, 5 ದಿನಕ್ಕಾರ ಕುಣಿಸು. ಆಲ್ಮೋಸ್ಟ್ ಆಲ್ 1 ದಿನ ಮತ್ತೆ 3 ದಿನ 5 ದಿನಕ್ಕೆ ಕುಣಿಸ್ತಾರೆ ಎಲ್ಲ ಕಡೆ. ಅದು ನಾರ್ಮಲ್ ಇರುತ್ತೆ ಸ್ನೇಹಿತರೆ. ಎಷ್ಟು 3 ದಿನಕ್ಕೆ ಗಣೇಶವನ್ನ ಕುಡಿಸೋದಿಕ್ಕೆ ಎಷ್ಟು ಅಂದ್ರೆ 1750 ರೂಪಾಯಿಯನ್ನ ಕೇಟು ಚಲನನ್ನ ತೆಗೆಸ್ಬೇಕು. ಅದರಲ್ಲಿ ಮೊದಲನೇದಾಗಿ ಬಂದು 250 ರೂಪಾಯಿ ಪರವಾನಿಗೆ, ಅದು ಮೈಕ್ ಪರವಾನಿಗೆ ಶುಲ್ಕ. ಎಷ್ಟು? 250. 1 ದಿನಕ್ಕೆ 150 ಇತ್ತು, 2 ದಿನಕ್ಕೆ 250 ರೂಪಾಯಿ ಮೈಕ್ ಪರವಾನಿಗೆ ಶುಲ್ಕ. ಮತ್ತೆ ಮೆರವಣಿಗೆ ಅನುಮತಿ ಕೋರಿ ಅದಕ್ಕೆ ನಾರ್ಮಲ್ ಆಗಿ 1500 ರೂಪಾಯಿ ಇರುತ್ತೆ. 1500 ಪ್ಲಸ್ 250, 1750 ರೂಪಾಯಿ 3 ದಿನ ಕುಡಿಸೋರು ತೆಗಿಸ್ಬೇಕಾಗುತ್ತೆ ಕೇಟು ಚಲನನ್ನ. ನೆಕ್ಸ್ಟ್ 5 ದಿನ ಕುಣಿಸ್ಬೇಕು ನಾವು. 5 ದಿನ ಕುಣಿಸೋರು 1850 ರೂಪಾಯಿ ಅಷ್ಟನ್ನ ಕೇಟು ಚಲನನ್ನ ತೆಗಿಸ್ಬೇಕು. ಅದರಲ್ಲಿ 350 ರೂಪಾಯಿ ಮೈಕ್ ಪರವಾನಗಿ. ದಿನಕ್ಕೂ 100 ರೂಪಾಯಿ ಹೆಚ್ಚಾಗ್ತಾ ಹೋಗುತ್ತೆ ಮೈಕ್ ಪರವಾನಗಿ. ನೀವು ಎಷ್ಟು ದಿನ ಕೊಡಿಸ್ತೀರಾ ಅಷ್ಟು ದಿನಕ್ಕೆ 100 ರೂಪಾಯಿ. 1 ದಿನಕ್ಕೆ 150 ರೂಪಾಯಿ ಇರುತ್ತೆ, 2 ದಿನಕ್ಕೆ ಮತ್ತೆ 100 ರೂಪಾಯಿ ಹೆಚ್ಚಾಗುತ್ತೆ, ಮತ್ತೆ 3 ದಿನಕ್ಕೆ 100 ರೂಪಾಯಿ ಹೆಚ್ಚಾಗುತ್ತೆ. ಆ ಥರ 100 ರೂಪೀಸ್ ಹೆಚ್ಚಾಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ 3ನೇ ದಿನ ಕುಣಿಸ್ತೀನಿ ಅಂದರೆ 350 ರೂಪಾಯಿ ಮೈಕ್ ಪರವಾನಗಿ ಶುಲ್ಕ ಆಗಿರುತ್ತೆ. ಮೆರವಣಿಗೆ ಶುಲ್ಕ ಬಂದ್ಬಿಟ್ಟು 1500 ನಾರ್ಮಲ್ ಇರುತ್ತೆ. ಅಂದ್ರೆ ಮೆರವಣಿಗೆ ಅನುಮತಿ ಕೋರಿ ಅದಕ್ಕೆ 1500 ರೂಪಾಯಿ ಇರುತ್ತೆ. ಟೋಟಲು 1850 ರೂಪಾಯಿ. ಈ ರೀತಿ ಕೇಟು ಚಲನ ಮೇಲೆ ಹೇಳಿದೆ ಆ ಕೋಡಿಗೆ ತೆಗಿಸ್ಬೇಕಾಗುತ್ತೆ ಸ್ನೇಹಿತರೆ. ಅದನ್ನ ತೆಗೆಸಿ ಆಯಾ ಪೊಲೀಸ್ ಸ್ಟೇಷನ್ ಫ್ರಮ್ ಅಂದ್ರೆ ಫಸ್ಟ್ ಪಾರ್ಟಿ ನೀವು ನಿಮ್ಮ ಸಂಘ, ನಿಮ್ಮ ಊರ ಹೆಸರನ್ನ ಹಾಕಬೇಕಾದ್ರೆ ಸೆಕೆಂಡ್ ಪಾರ್ಟಿ ನಿಮಗೆ ಸಂಬಂಧಿಸಿದ ಪೊಲೀಸ್ ಸ್ಟೇಷನ್ ಬರುತ್ತೆ ಸ್ನೇಹಿತರೆ. ಅವರ ಇದಕ್ಕೆ ಬಾಂಡ್ ಪೇಪರ್ 100 ರೂಪೀಸ್ ಚಾಪಕಾಗದ ತೆಗೆದುಕೊಂಡು ಅದಕ್ಕೆ ಅದನ್ನ ಇಮ್ಯುನಿಟಿ ಬಾಂಡ್ ಅಂತ ಕರೀತಾರೆ. ಅದರಲ್ಲಿ ಏನಪ್ಪಾ ಇಮ್ಯುನಿಟಿ ಬಾಂಡ್ ಅನ್ನು ಸಮೇತ ತೆಗಿಸ್ಬೇಕಾಗತ್ತೆ. ಇಮ್ಯುನಿಟಿ ಬಾಂಡ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಅಂದ್ರೆ ಇಂಥವ್ರು ಇಂಥ ಊರಲ್ಲಿ, ಇಂಥ ಸಂಘದವರು ಇಂಥ ಊರಲ್ಲಿ ಕುಂಡಿಸ್ತಾ ಇದ್ದೀವಿ, ಅದರಲ್ಲಿ ಮತ್ತೆ ಯಾವುದೇ ರೀತಿ ದಾರಿಗೆ ಪಬ್ಲಿಕ್ಗೆ ತೊಂದರೆ ಆಗದೆ ರೀತಿ ಕೂರಿಸ್ತಾ ಇದ್ದೀವಿ. ಮತ್ತೆ ರಾತ್ರಿ 10 ಗಂಟೆ ಮೇಲೆ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ನಾವು ಯಾವುದೇ ರೀತಿಯ ಧ್ವನಿವರ್ಧಕಗಳನ್ನ ಹಾಕೋದಿಲ್ಲ ಅಂತ, ಮತ್ತೆ ಯಾರಿಗೂ ಅಸಭ್ಯವಾಗಿ ಬೇರೆಯವ್ರಿಗೆ ಟೀಕ್ಸೋ ರೀತಿ ಹಾಡುಗಳನ್ನ ಹಾಕೋದಿಲ್ಲ ಅಂತ, ಮತ್ತೆ ಅಗ್ನಿಶಾಮಕ ದಳದವರು ಅಂದ್ರೆ ನೀವು ಯಾವುದೇ ಒಂದು ಬೆಂಕಿ ಅವಘಡ ಆಗದಂತೆ ಮೊದಲೇ ಕಾನೂನು ಕ್ರಮಗಳನ್ನ ಕೈಗೊಂಡಿವಿ ಅಂತ, ಈ ತರದ ಕೆಲವು ಅದರದೇ ಆದ ಒಂದು ನಿಬಂಧನೆಗಳಿರುತ್ತೆ. ಆ ನಿಬಂಧನೆಗಳನ್ನ ಟೈಪ್ ಮಾಡಿಸಿ ಇಂಟಿಮೇಟ್ ಬಾಂಡ್ ಅನ್ನ ನೀವು 100 ರೂಪಾಯಿ ಚಪಕದಲ್ಲಿ ತೆಗೆಸಿ ಅದಕ್ಕೂ ಸೈನ್ ಹಾಕಿ ನೀವು ಪೊಲೀಸ್ ಸ್ಟೇಷನ್ಗೆ ಕೊಡಬೇಕಾಗುತ್ತೆ. ಅದು ಇಮಿಡಿಯೇಟ್ ಬಾಂಡ್ ಬೇರೆ, ನಂತರ ಕೇಟು ಚಲನ್ ಬೇರೆ. ನೆನ್ಪಿಟ್ಕೊಳ್ಳಿ, ಇಮಿಡಿಯೇಟ್ ಬಾಂಡ್ ಬೇರೆ ಕೊಡಬೇಕಾಗುತ್ತೆ. ನೀವು ಆಲ್ರೆಡಿ ಕೊಡ್ತಾ ಇದ್ದಾರೆ ಕೆಲವು ಕಡೆ. ನಾನು ಹೊಸಪೇಟೆಯಲ್ಲಿ ನೋಡಿದೆ, ಹೊಸಪೇಟೆಯಲ್ಲಿ ಇಮಿಡಿಯೇಟ್ ಬಾಂಡನ್ನು ಕೊಡ್ತಾ ಇದ್ದಾರೆ, ಕೇಟು ಚಲನ್ ಕೊಡ್ತಾ ಇದ್ದಾರೆ. ಮತ್ತು ಮೈಕ್ ಪರವಾನಿಗೆ ಕೇಟು ಚಲನ್ ಅದು ಮಾಮೂಲಿ ಇರುತ್ತೆ. ನೆಕ್ಸ್ಟು ಇರೋದು KB ಬಿಲ್ಲನ್ನು ಕೊಡಬೇಕು, KBಗೂ ಸಮೇತ ದುಡ್ಡನ್ನು ಕಟ್ಟಬೇಕು ಅಂತ. ಅದಾದಮೇಲೆ ಯಾವುದು ಫೈರ್ ಇಂಜಿನ್, ಆ ಫೈರ್ ಇಂಜಿನ್ಗೆ ಒಂದು ಜೆರಾಕ್ಸ್ ಸೆಟ್ ಇದೆ ಈ ಸತಿ, ಅದರದ್ದೇ ಆದ ಒಂದು ನಿಬಂಧನೆಗಳನ್ನು ಒಳಗೊಂಡಂತಹ KBದು ಅದು ಫೈರ್ ಇಂಜಿನ್ ಆ ಫೈರ್ ಇಂಜಿನ್ ನಿಬಂಧನೆಗಳನ್ನು ಸೆಟ್ಟನ್ನು ಒಂದು ಸೆಟ್ ಜೆರಾಕ್ಸನ್ನು ಕೊಡಿಸಿ ಅವರಿಗೆ ಕೊಟ್ಟು ನೀವೊಂದು ಸೆಟ್ಟನ್ನು ಇಟ್ಕೊಬೇಕಾಗುತ್ತೆ. ಈ ರೀತಿಯಾದ ಕಾನೂನು ಕ್ರಮಗಳು ಇದಾವೆ. ನಂತರ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯ ಆಯೋಜಕರು ಕನಿಷ್ಠ 10 ಜನರ ಆಧಾರ್ ಕಾರ್ಡ್ ನಕಲು ಮತ್ತು ಪ್ರತಿ ಆಧಾರ್ ಕಾರ್ಡ್ಗಳ ನಕಲಿ ಅಂದ್ರೆ ಜೆರಾಕ್ಸ್ ಮತ್ತು ಫೋಟೋವನ್ನ ಕಡ್ಡಾಯವಾಗಿ ಕೊಡಲೇಬೇಕು. ಯಾರಿಗೆ? ಪೊಲೀಸ್ ಸ್ಟೇಷನ್ಗೆ. ನಂತರ ಮೆರವಣಿಗೆ ಮಾಡುವ ವಾಹನದ ದಾಖಲೆಗಳು. ಹೌದು, ನೀವು ಯಾವ್ದ್ರಲ್ಲಿ ಮೆರವಣಿಗೆ ಮಾಡ್ತೀರಾ? ಟಾಟಾ AC ಮಾಡ್ತೀರಾ, ಟ್ರ್ಯಾಕ್ಟರ್ ಮಾಡ್ತೀರಾ, ಲಾರಿಯಲ್ಲಿ ಮಾಡ್ತೀರಾ? ನೀವು ಯಾವ ವೆಹಿಕಲ್ ಅಲ್ಲಿ ನೀವು ಮೆರವಣಿಗೆ ಮಾಡ್ತೀರಾ ಅದರದ್ದು DL ಮತ್ತು RC
ಇನ್ಸೂರೆನ್ಸ್ ಇಷ್ಟನ್ನು ನೀವು ಮೊದಲೇ ಕೊಡಬೇಕು. ಯಾರಿಗೆ? ಪೊಲೀಸ್ ಸ್ಟೇಷನ್ಗೆ. ನೀವು ಹೌದು, ನಾಳೆ ದಿನ ಏನಾರು ನೀವು ಮೆರವಣಿಗೆ ಮಾಡೋದು ಏನಾರು ಹೆಚ್ಚು ಕಮ್ಮಿ ಆಗಿ ಯಾರಿಗಾರು ಅವಘಡ ಆದರೆ ಯಾರು ಜವಾಬ್ದಾರರು? ಇನ್ಸೂರೆನ್ಸ್ ಇಲ್ಲ ಅಂದರೆ ಅವ್ರ ಫ್ಯಾಮಿಲಿಗೆ ಯಾರು ಕಟ್ಕೊಡ್ಬೇಕಾಗತ್ತೆ ಹಣವನ್ನು? ಅದಕ್ಕೋಸ್ಕರನೇ ಇಂಥ ಕಾನೂನುಗಳನ್ನು ಜಾರಿಗೆ ತಂದಿರ್ತಾರೆ ಸ್ನೇಹಿತರೆ. ಕೆಲವರು ಕೇಳ್ಬೋದು, ಈ ಕಾನೂನುಗಳೆಲ್ಲ ಇರಲಿಲ್ಲ. ಹೌದು, ಇರಲಿಲ್ಲ, ಈಗಿದೆ. ಯಾಕೆ? ಯಾರ ಅನುಕೂಲಕ್ಕೋಸ್ಕರ? ಜನರ ಅನುಕೂಲಕ್ಕೋಸ್ಕರನೇ ಇರೋದು. ಮಾಡಲ್ಲ ಅಂದರೆ ಬೇಡ, ಕೂರಿಸ್ಬೇಡ್ರಪ್ಪ ಅಂತಾರೆ. ಮನೇಲಿ ಕೂರಿಸ್ಕೊಂಡು ನಿನ್ನ ಅದಕ್ಕೆ ಯಾರು ಕೇಳೋದಿಲ್ಲ. ನಿನ್ನ ಮನೆಯಲ್ಲಿ ಗಣಪತಿ ಕೂರಿಸ್ಬೇಡ ಅಂತ ಯಾರು ಹೇಳ್ತಾ ಇಲ್ಲ. ಮನೇಲಿ ಕೂರಿಸ್ಕೊ. ಅಲ್ಲಿ ಕೂರಿಸ್ತೀನಿ ಅಂದರೆ ಅದು ಪಬ್ಲಿಕ್ಕಲ್ಲಿ ಮಾಡ್ತಕ್ಕಂಥ ಕೆಲಸ. ಯಾವುದೇ ಮತ್ತೊಬ್ಬ ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇಷ್ಟೆಲ್ಲ ಕಾನೂನುಗಳನ್ನು ಜಾರಿಗೆ ತಂದಿದ್ದಾರೆ. ನೆಕ್ಸ್ಟು ಇಷ್ಟೆಲ್ಲ ನೀವು ದಾಖಲೆಗಳನ್ನು ಕೊಟ್ಟು ಮತ್ತೆ ಕೇಟು ಚಲನ್ ತೆಗೆಸಿ KV ಶುಲ್ಕವನ್ನು ಕಟ್ಟಿ ಮತ್ತೆ ಫೈರ್ ಇಂಜಿನ್ ಅನುಮತಿ, ಗ್ರಾಮ ಪಂಚಾಯಿತಿ ಅನುಮತಿ, ಪುರಸಭೆ ಅನುಮತಿ ಇಷ್ಟುಗಳನ್ನೆಲ್ಲ ಕೊಟ್ಟು ಕಟ್ಟ ಕಡೆಯಲ್ಲಿ ನಿಮ್ಗೆ ಅನ್ಸೋದು ಮುಂದಿನ ವರ್ಷ ಗಣಪತಿ ಕೂರಿಸ್ಬೇಕೋ ಬೇಡವೋ? ಮುಂದಿನ ಸರಿ ಗಣಪತಿಯನ್ನ ಕೂರಿಸ್ಬೇಕೋ ಬೇಡವೋ? ಇದು ಕಟ್ಟ ಕಡೆಗೆ ನಿಮಗೆ ಮನಸ್ಸಲ್ಲಿ ಬರ್ತಕ್ಕಂಥ ಪ್ರಶ್ನೆ. ನನ್ನ ಹತ್ರ ಕೇಟು ಚಲನ್ ತೆಗ್ಸೋಕ್ಕೆ ಬಂದಂಥವ್ರು ಮತ್ತು ಇಮಿಡಿಯೇಟಿವ್ ಬಾಂಡ್ ತೆಗ್ಸೋಕ್ಕೆ ಬಂದವರ ಅಭಿಪ್ರಾಯ ಯಾವ ರೀತಿ ಅಂದರೆ, ಹಣ ಮುಂದಿನ ವರ್ಷ ಕೂಡಿಸ್ಬೇಕೋ ಬೇಡವೋ ಅನ್ನೋದೇ ಆಗೈತೆ. ಇಷ್ಟೆಲ್ಲ ಕಾನೂನು ಸುಮಾರು ನಾವು ಒಂದು 10,000 to 15,000 ಕಲೆಕ್ಟ್ ಮಾಡಿರ್ತೀವಿ. 5,000 to 10,000 ಗೌರ್ಮೆಂಟಿಗೆ ಕಟ್ಟಿದ್ರೆ ನಾವು ಕೂರಿಸ್ಬೇಕೋ ಬೇಡವೋ? ಇನ್ನೊಂದು ಗುಂಪು ಬರ್ತಾವ, ನಾವು ಹಣ ಎಷ್ಟಾದ್ರಿ ಏನಣ್ಣ, ಗೌರ್ಮೆಂಟ್ ಎಷ್ಟಾರ ಹಾಕೋಣ, ನಾವು ಕೂರ್ಸೋದಂತೂ ಬಿಡೋದಿಲ್ಲ. ನಾವು ಗಣಪತಿಯನ್ನ ಕೂರ್ಸೋದಂತೂ ಬಿಡೋದಿಲ್ಲ. ಹಾಕ್ಲಿ ಬಿಡ್ರಿ, ಕಟ್ಟೋಣ. ಆದರೆ ನಮ್ಮನ್ನ ಗಣಪತಿ ಕೂರಿಸ್ಬಾರ್ದು ಅಂತ ಮಾಡ್ತಿದ್ರೆ ನಾವು ಕೂರಿಸ್ತೀವಿ ಅನ್ನೋದು ಇನ್ನೊಂದು ಇದೆ, ಬರ್ತಾ ಇದೆ ವದಂತಿ. ಬಟ್ ಆದರೆ ಏನೇ ಮಾಡಿದ್ರು ಅದು ಸರ್ಕಾರ, ಅದು ನಮ್ಮಗಳ ಒಳ್ಳೆಯದು. ಒಂದು ಕಡೆ ಗಣಪತಿ ಕೂರಿಸೋದಕ್ಕೆ ಈ ಕೇಟು ಚಲನ್ಗೆ ಕಟ್ತಕ್ಕಂಥ ಹಣ ಹೆಚ್ಚಾಯಿತು, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಅನಿವಾರ್ಯ, ಏನು ಮಾಡೋಂಗಿಲ್ಲ. ಗೌರ್ಮೆಂಟು ಅಧಿಪತಿ ತಂದಿದ್ದನ್ನು, ಕಾನೂನನ್ನು ನಾವು ಒಪ್ಕೊಂಡ್ಲೇಬೇಕು. ಯಾಕೆಂದರೆ ಒಪ್ಪಲಿಲ್ಲ ಅಂದರೆ ಅನುಮತಿ ಕೊಡೋದಿಲ್ಲ. ಸೊ ಹಾಗಾಗಿ ಒಪ್ಪಲೇಬೇಕು. ಬಟ್ ಕಾನೂನು ಎಲ್ಲರಿಗೂ ಒಳ್ಳೆಯದೇ. ಕಾನೂನು ಮಾಡೋದ್ರಿಂದ ಪಬ್ಲಿಕ್ಕಿಗೆ, ಪ್ರತಿಯೊಬ್ಬರಿಗೂ ಒಳ್ಳೆಯದೇ ಆಗುತ್ತೆ. ಬಟ್ ಆದರೆ ಕಾನೂನು ಮಾಡಲಿ, ಆದರೆ ಶುಲ್ಕವನ್ನು ಯಾಕೆ ಜಾಸ್ತಿ ಮಾಡಿದ್ರು ಅನ್ನೋದೇ ಒಂದು ಪ್ರಶ್ನೆ. 100 ರೂಪಾಯಿ ಇಮಿಡಿಯೇಟಿವ್ ಬಾಂಡಲ್ಲಿ ಸಾಕು, ಬರ್ಸ್ಕೊಟ್ರೆ ಗುಡ್. ಏನೇ ಇದಾದರೂ ನಾವು ಜವಾಬ್ದಾರರು. ನಾವು ಯಾವುದೇ ಒಂದು ಪಬ್ಲಿಕ್ಕಿಗೆ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಮಾಡದೇ ರೀತಿಯಲ್ಲಿ, ಮತ್ತು ರಾತ್ರಿ ಮೈಕ್ಗಳನ್ನು ಹೆಚ್ಚು ಸೌಂಡ್ ಕೊಟ್ಟು ಆಗದೆ ರೀತಿಯಲ್ಲಿ ನಾವು ನಮ್ಮ ಗಣಪತಿಯನ್ನು ಕೂರಿಸಿ ನಾವು ಶಾಂತ ರೀತಿಯಲ್ಲಿ ಈ ಉತ್ಸವವನ್ನು ಮುಗಿಸ್ತೀವಿ ಅಂತ ಬರ್ಕೊಡೋದು ಒಳ್ಳೆಯದು. ಬಟ್ ಅದರ ಆಚೆ ಕೇಟು ಚಲನನ್ನು ಇಷ್ಟೊಂದು 1,500, 1,850 ಗಟ್ಟಲೆ ಕಟ್ಟೋದು, ಮತ್ತು KBಗೆ ಕಟ್ಟೋದು. ಕೆಲವರು ಹೇಳಿರು, ಸರ್ KB ಗೃಹಲಕ್ಷ್ಮಿ 1,000 ಗಟ್ಟಲೆ ಫ್ರೀ ಕೊಟ್ಟಿದ್ದಾರೆ, 3 ದಿನ ಕೂರ್ಸೋದಿಕ್ಕೆ ಈ ಗಣಪತಿ ಕೂರ್ಸೋದಿಕ್ಕೆ, ಅದಕ್ಕೊಂದು ಪರ್ಮಿಷನ್ ಕೊಟ್ಟಿದ್ರಿ, ಏನಾಗೋದು ಸರ್ ಅಂತ ಕೇಳಿದ್ದಾರೆ. ಅದಕ್ಕೂ ಕೂಡ ನೀವೇ ಕಾಮೆಂಟ್ ಮಾಡ್ರಿ, ಕೊಡಬೇಕೋ ಬೇಡವೋ ಅನ್ನೋದು. ಬಟ್ ನೀವು ಹೇಳಿರ್ತಕ್ಕಂಥ ಪ್ರಶ್ನೆ ಅದು ನನಗೆ. ಕೇಟು ಚಲನ್ ತೆಗ್ಸೋಬೇಕಾರೆ ಅಷ್ಟೇ ಲಕ್ಷಗಟ್ಟಲೆ, ತಿಂಗ್ಳುಗಟ್ಟಲೆ ಫ್ರೀ ಕೊಟ್ಟಿದ್ದಾರೆ. ನಮ್ಮ ಹಿಂದೂ ಧರ್ಮದ ಒಂದು ಈ ಹೆಮ್ಮೆಯ ಒಂದು ಗಣಪತಿ ಹಬ್ಬವನ್ನು ಕೂರಿಸೋದಿಕ್ಕೆ ಯಾಕೆ ಇಷ್ಟೊಂದು ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಒಂದು ಕಟ್ಟ ಕಡೆಗೆ ಕಾಡ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಒಟ್ಟಿನಲ್ಲಿ ಏನೇ ಇರಲಿ, ಸರ್ಕಾರ ತಂತಹ ಆದೇಶಗಳಿಗೆ ಗೌರವವನ್ನು ಕೊಡಬೇಕು. ನಮ್ಮ ಕೆಲಸ ಕೊಡಲೇಬೇಕು. ಕೊಡ್ತೀವಿ ಅಂದರೆ ಮಾತ್ರ ಅದು ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಒಳ್ಳೆಯದೇ ಆಗುತ್ತೆ. ಬಟ್ ಕೊಡ್ರಿ. ಮತ್ತು ಮುಂದಿನ ವರ್ಷ ಈ ರೀತಿ ಹೆಚ್ಚು ಹಣವನ್ನು ವಸೂಲಿ ಮಾಡದೆ ರೀತಿಯಲ್ಲಿ ಈ ಗಣಪತಿ ಹಬ್ಬವನ್ನು ಕೂರಿಸೋದಕ್ಕೆ ಕಾನೂನು ಕ್ರಮಗಳನ್ನು ಇನ್ನೂ ಹೆಚ್ಚು ತರಲಿ. ಬಟ್ ಹಣ ವಸೂಲಿ ಮಾಡದ ರೀತಿಯಲ್ಲಿ ತರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಗೌರಿ ಗಣೇಶ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು.